ಅಜ್ಜಂಪುರ. ಅಜ್ಜಂಪುರ ಪಟ್ಟಣವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಅಜ್ಜಂಪುರವು 2019ನೇ ಇಸವಿಯಿಂದ ತಾಲೂಕು ಕೇಂದ್ರವಾಗಿದೆ. ಅಜ್ಜಂಪುರದ ಗ್ರಾಮದೇವತೆ ಕಿರಾಳಮ್ಮ. ಅಜ್ಜಂಪುರದಲ್ಲಿ ಸಾಕಷ್ಟು ಹಿಂದೂ ದೇವಾಲಯಗಳಿವೆ. ಸುಮಾರು 26 ದೇವಾಲಯಗಳು ಇವೆ ಎಂದು ಹೇಳಲಾಗಿದೆ. ಅಜ್ಜಂಪುರದ ಐತಿಹಾಸಿಕ ದೇವಾಲಯಗಳಲ್ಲಿ ಕೋಟೆಯಲ್ಲಿ ಇರುವ ಶ್ರೀ ಪ್ರಸನ್ನ ಸೋಮೇಶ್ವರ ದೇವಾಲಯವು ಕೂಡ ಒಂದಾಗಿದೆ. ಈ ದೇವಾಲಯವು ಅಷ್ಟೇನು ಆಕರ್ಷಕವಾಗಿ ಕಾಣುವುದಿಲ್ಲ. ಹಿಂದೊಂದು ಕಾಲಕ್ಕೆ ಇದೊಂದು ಹಳೆ ಮಾದರಿಯ ಶಿವ ಮಂದಿರ ಇದ್ದಿರಬೇಕು. ಏಕೆಂದರೆ ಈಗಿರುವ ಈ ದೇವಾಲಯದ ರಚನೆಯನ್ನು ನೋಡಿದರೆ ಅದು ಪುನರ್ನಿರ್ಮಿತವಾದುದೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. 6-8 ದಶಕಗಳ ಹಿಂದೆ ಕೋಟೆಯಲ್ಲಿ ಪೌರೋಹಿತ್ಯ ಅಥವಾ ಬ್ರಾಹ್ಮಣ್ಯವು ಚೆನ್ನಾಗಿ ನಡೆಯುತ್ತಿತ್ತಂತೆ. ಅಜ್ಜಂಪುರದಲ್ಲಿ ಸಾಂಪ್ರದಾಯಿಕ ಪೂಜೆ ಪುನಸ್ಕಾರಗಳು ಧಾರಾಳವಾಗಿ ನಡೆಯುತ್ತಿತ್ತಂತೆ. ಮಳೆ ಬಾರದ ಬರಗಾಲದ ದಿನಗಳಲ್ಲಿ ಗರ್ಭಗುಡಿಯಲ್ಲಿನ ಶಿವಲಿಂಗಕ್ಕೆ ಕಟ್ಟಿ ದೂರದ ಬಾವಿಗಳಿಂದ ನೀರು ತಂದು ರುದ್ರಾಭಿಷೇಕ ಮಾಡುತ್ತಿದ್ದರು ಎಂದು ಇಲ್ಲಿಯ ಹಿರಿಯರೊಬ್ಬರು ತಿಳಿಸಿದ್ದಾರೆ. ಹಾಗೆಯೇ ನಂತರ ಸಮೃದ್ಧ ಮಳೆಯಾದ ಬಗ್ಗೆಯೂ ಹಿರಿಯರು ಮಾತನಾಡುತ್ತಿದ್ದುದನ್ನು ನಾವು ಕೇಳಿದ್ದೇವೆ. ದೇವಾಲಯಕ್ಕೆ ಮುಖಮಂಟಪ ಮತ್ತು ಗರ್ಭಗುಡಿಗಳು ಮಾತ್ರವೇ ಇತ್ತು. ನಂತರ ಅದಕ್ಕೊಂದು ಮಂಗಳೂರು ಹೆಂಚಿನ ಮಾಡನ್ನು ಮುಂಭಾಗಕ್ಕೆ ಸಿದ್ಧಪಡಿಸಿದರು. ಮುಖಮಂಟಪದಲ್ಲಿ ನಂದಿ ಇದ್ದು ಅದರ ಸುತ್ತಣ ಚೌಕಾಕಾರದ ಕಂಬಗಳಲ್ಲಿ ಅಂತಹ ನಕಾಶೆಗಳೇನೂ ಇಲ್ಲ. ಆದರೆ ಗರ್ಭಗುಡಿಯಲ್ಲಿನ ಶಿವಲಿಂಗವನ್ನು ನೋಡಿದರೆ ಇದು ಹೊಯ್ಸಳರ ರಚನೆ ಎನ್ನುವಂತೆ ಕಾಣುತ್ತದೆ. ಅಜ್ಜಂಪುರದ ಪರಿಸರದಲ್ಲಿ ಉತ್ಖನನ ನಡೆಸಿದರೆ ಹೊಯ್ಸಳ ಕಾಲದ ದೇವಾಲಯ ಕಾಣಿಸಬಹುದು. ಕೋಟೆಯ ಅರಳಿ ಮರದ ಸಮೀಪದಲ್ಲಿ ಬಳಪದ ಕಲ್ಲಿನ ರಚನೆಗಳನ್ನು 4 ದಶಕಗಳ ಹಿಂದೆ ನೋಡಿದ್ದು ನೆನಪಿದೆ. ಇದಲ್ಲದೆ ಈಗ ಆಂಜನೇಯ ದೇವಾಲಯದ ಆವರಣದಲ್ಲಿರುವ ಪಾಣಿಪೀಠವು ಇದನ್ನು ಸಮರ್ಥಿಸುತ್ತದೆ. ಇದೇ ಪ್ರದೇಶದಲ್ಲಿ ದೊರಕಿದ ಸುಂದರ ಗಣಪತಿಯ ವಿಗ್ರಹವನ್ನು ಈಶ್ವರ ದೇವಾಲಯದ ಒಂದು ಗೂಡಿನಲ್ಲಿ ಕೂರಿಸಲಾಗಿದೆ. ಈಶ್ವರನಿಗೆ ಹಿತ್ತಾಳೆಯಲ್ಲಿ ರಚಿಸಿದ ಒಂದು ಮುಖವಾಡವಿದೆ. ಅದರ ಹಿಂದೆ ಅಳವಡುವಂತೆ ಹಾವಿನ ಹೆಡೆಯ ರಚನೆಯೂ ಇದೆ. ಇವುಗಳನ್ನು ವಿಶೇಷ ಸಂದರ್ಭಗಳಲ್ಲಿ ಶಿವನಿಗೆ ತೊಡಿಸುವರು. ಜಾತ್ರೆಯ ಸಮಯದಲ್ಲಿ, ಶಿವರಾತ್ರಿ ಸಮಯದಲ್ಲಿ, ಕಾರ್ತಿಕ ಮಾಸದಲ್ಲಿ ಇದನ್ನು ತೊಡಿಸುವರಂತೆ. ಇದನ್ನು ಮೀರಿದ ಸುಂದರವಾದ ಮುಖವಾಡಗಳು, ಕವಚಗಳು ನಮ್ಮ ಎಲ್ಲ ದೇವಾಲಯಗಳಲ್ಲೂ ಕಾಣಸಿಗುತ್ತದೆ. ಆದರೆ ಇಲ್ಲಿನ ವಿಶೇಷವೇನೆಂದರೆ ಈ ನಾಗಾಭರಣ ಮತ್ತು ಮುಖವಾಡಗಳನ್ನು ಶಿವನಿಗೆ ಅರ್ಪಿಸಿದವರು ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು. ಮಂಡ್ಯ ಜಿಲ್ಲೆಯ ಮದ್ದೂರಿನ ಶ್ರೀ ಅಪ್ರಮೇಯ ಅಯ್ಯಂಗಾರ್ ಎಂಬುವವರು ಇಂದಿಗೂ ಅವರ ವಂಶಜರು ಮದ್ದೂರು ಸಮೀಪದ ದೇವಾಲಯಗಳಲ್ಲಿ ಅರ್ಚಕ ವೃತ್ತಿಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರಂತೆ. 1894ರಲ್ಲಿ ಕೊಡುಗೆಯಾಗಿ ನೀಡಲ್ಪಟ್ಟಿರುವ ಈ ನಾಗಾಭರಣವು ಶೈವ ವೈಷ್ಣವ ಪಂಥಗಳ ನಡುವೆ ಇದ್ದ ಸಾಮರಸ್ಯವನ್ನು ಸೂಚಿಸುವಂತಿದೆ. ಈ ದೇವಾಲಯವು ಮುಜರಾಯಿ ಇಲಾಖೆಗೆ ಸೇರಿಲ್ಲ. ಯಾವ ಆದಾಯದ ಮೂಲಗಳು ಇದಕ್ಕೆ ಇಲ್ಲ. ಆದರೂ ಕೂಡ ದಿನನಿತ್ಯದ ಪೂಜೆ, ವಿಶೇಷ ದಿನಗಳಲ್ಲಿ ದೀಪಾರಾಧನೆ ಮುಂತಾದ ಸೇವೆಗಳು ಇನ್ನೂ ನಡೆಯುತ್ತಿದೆ. ಭಕ್ತರು ಈ ಸೇವೆಗಳನ್ನು ಸ್ವಯಂ ಪ್ರೇರಿತರಾಗಿ ಮಾಡುತ್ತಿದ್ದಾರೆ. ಈ ಸೋಮೇಶ್ವರ ದೇವಾಲಯದ ಶಿವನನ್ನು ನೋಡಿ ಭಕ್ತಿಯಿಂದ ತಮ್ಮ ಹರಕೆಗಳನ್ನು ಕಟ್ಟಿಕೊಂಡು ಅದು ಸಂಪೂರ್ಣವಾಗಿ ಈಡೇರಿದ ನಂತರ ತಮ್ಮ ಇಷ್ಟದ ಪ್ರಕಾರ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ.